ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಧನುರ್ಮಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈಗಾಗಲೇ ನಾನು ನಿಮಗೆ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ಹರಳಿ ಮರದ ಎಲೆ ಮೇಲೆ ಮಾಡುವಂಥ ದೀಪಾರಾಧನೆ, ಹಾಗೆ ಇವತ್ತು ಕೂಡ ನಾನು ನಿಮಗೆ ನೆನ್ನೆ ಒಂದು ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ, ಆಮೇಲೆ ಧನುರ್ಮಾಸದಲ್ಲಿ ನಾವು ಯಾವ ರೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು, ಇನ್ನೂ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಕೆಲವೊಂದು ವಿಚಾರಗಳು ತಿಳಿಸ್ಕೊಡುವಂಥದ್ದಿದೆ. ಅಂದರೆ ಕೆಲವೊಬ್ಬರಿಗೆ ಅಶ್ವತ್ಥ ವೃಕ್ಷದ ಬಗ್ಗೆನೇ ತುಂಬಾ ಗೊಂದಲವಿರುವಂಥದ್ದು. ಹಾಗಾಗಿ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ನಾವು ಕೆಲವೊಬ್ಬರು ನನಗೆ ತುಂಬ ಜನ ಮೆಸೇಜ್ ಮಾಡ್ತಿರೋದು ಏನಪ್ಪ ಅಂತಂದರೆ, ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಮಾಡಬೇಕಾ ಅಥವಾ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಬಂದು ನೀವು ಮನೇಲಿ ಮಾಡಬೇಕಾ ಅಂತೇಳಿ ನಾನು ಎರಡು ರೀತಿಯಲ್ಲಿ ಮಾಡ್ಬೋದು ಅಂಥೇಳಿ ಉತ್ತರ ಕೊಟ್ಟಿದ್ದೇನೆ. ಕಾರಣ ಏನಪ್ಪ ಅಂತಂದರೆ, ಮನೇಲಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ಎಷ್ಟೇ ಬೇಗ ಇದ್ದರೂ ಕೂಡ ಮನೇಲಿ ಕೆಲಸ ಮುಗಿಸ್ಕೊಂಡು ಮನೇಲಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಹಾಗಿದ್ದಾಗ ನೀವೇನು ಮಾಡಿ ಅಂತಂದರೆ, ಮನೇಲಿ ಮೊದಲು ನೀವು ತುಳಸಿ ಕಟ್ಟೆ ಪೂಜೆ ಮಾಡಿಕೊಂಡು ಹೊಸ್ತಿಲ್ ಪೂಜೆ ಮಾಡಿಕೊಂಡು ದೇವರ ಮನೇಲಿ ನೀವು ದೀಪ ಒಂದು ಹಚ್ಚಿಟ್ಬಿಡಿ. ನಂತರದಲ್ಲಿ ಆದರೆ ಸಂಪೂರ್ಣವಾಗಿ ಪೂಜೆ ಮಾಡ್ಕೊಂಡು ಹೋಗಿ, ಆಗದೇ ಹೋದಾಗ ಮಾತ್ರ ನೀವು ಮನೇಲಿ ದೀಪ ಹಚ್ಚಿಟ್ಬಿಟ್ಟು ಒಂದು ಊದಿನ ಕಡ್ಡಿ ಬೆಳಗ್ಗೆ ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾವ ರೀತಿ ಪೂಜೆ ಪ್ರಾರಂಭ ಮಾಡಬೇಕಪ್ಪ ಅಂತಂದರೆ, ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವಂಥದ್ದೇ, ಪ್ರತಿಯೊಂದು ದೇವಸ್ಥಾನದಲ್ಲಿ ಹೊಸ್ತಿಲು ಇದ್ದೇ ಇರುತ್ತೆ. ಆ ಹೊಸ್ತಿಲಿಗೆ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ಹೂವನ್ನು ಇಟ್ಟು ಊದಿನ ಕಡ್ಡಿಯನ್ನು ಬೆಳಗಿ ಆಮೇಲೆ ನೀವು ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಹೊರಭಾಗಕ್ಕೆ ಬಂದು ಅಶ್ವತ್ಥ ವೃಕ್ಷಕ್ಕೆ ನೀವು ಪೂಜೆ ಮಾಡಬೇಕಾಗುತ್ತದೆ. ಈಗ ಕೇಳ್ಬೋದು, ನೀವು ಯಾಕೆ ನಾನು ಅಶ್ವತ್ಥ ವೃಕ್ಷಕ್ಕೆ ನಾವು ಪೂಜೆ ಮಾಡಲೇಬೇಕು ಅನ್ನೋದಾದರೆ, ಕಾರಣ ಏನಕ್ಕಪ್ಪ ನಾವು ಯಾಕೆ ಪೂಜೆ ಮಾಡಬೇಕು ಅನ್ನೋದಾದರೆ, ನಾವು ಏನಪ್ಪ ಅಂದರೆ ಸುಮ್ಮನೆ ಅಶ್ವತ್ಥ ವೃಕ್ಷ ದರ್ಶನ ಮಾಡಿದರೆ ಸಾಕು, ನಮ್ಮ ಪಾಪ ನಾಶಕವಾಗುತ್ತದಂತೆ. ಹಾಗೆಯೇ ಆ ಒಂದು ಅಶ್ವತ್ಥ ವೃಕ್ಷನ ಮುಟ್ಟಿ ನಮಸ್ಕಾರ ಮಾಡಿದಾಗ ನಮಗೆ ಶ್ರೀಕಾರವಾಗುತ್ತದಂತಂದರೆ ತುಂಬ ಯಶಸ್ಸು ಸಿಗುವಂಥದ್ದು. ಹಾಗೆಯೇ ಪ್ರದಕ್ಷಿಣೆ ಹಾಕಿದಾಗ, ಅಂದರೆ ನಾವೀಗ ಅಶ್ವತ್ಥ ವೃಕ್ಷಕ್ಕೆ ಹೋಗ್ತೀವಲ್ಲ, ಅಲ್ಲಿ ಪ್ರದಕ್ಷಿಣೆ ಹಾಕ್ತೇವೆ. ಪ್ರದಕ್ಷಿಣೆ ಹಾಕಿದರೆ ನಮಗೆ ಅದು ಆಯುಷ್ಯಕಾರಕಂತೆ, ಅಂದರೆ ಆರೋಗ್ಯ ಮತ್ತು ಆಯುಷ್ ಎರಡೂ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ, ವೃದ್ಧಿ ಆಗ್ತದೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಇದು ಅಶ್ವತ್ಥ ವೃಕ್ಷದ ಪೂಜೆಯನ್ನು ಮಾಡಬೇಕಾಗುತ್ತದೆ. ಮತ್ತೆ ಕೆಲವೊಬ್ರು ಕೇಳ್ತಾ ಇದ್ರು, ಶನಿವಾರ ಅಶ್ವತ್ಥ ವೃಕ್ಷವನ್ನು ಮುಟ್ಟಬಾರ್ದಂತೆ ಅಂತೇಳಿ. ಖಂಡಿತ ಕೆಲವೊಂದು ನಿಯಮಗಳು ಇರುತ್ತೆ, ಇಲ್ಲ ಅಂತಲ್ಲ, ಆದರೆ ಅದು ಧನುರ್ಮಾಸದಲ್ಲಿ ಅದು ನಮಗೆ ಅನ್ವಯಿಸುವುದಿಲ್ಲ. ಹಾಗಾಗಿ ಪ್ರತಿನಿತ್ಯವೂ ಕೂಡ ವಿಶೇಷವಾದದ್ದೇ ದಿನವಾಗಿರುತ್ತದೆ. ಈ ಧನುರ್ಮಾಸದಲ್ಲಿ ನೀವು ಒಂದು ಹೋಗಿ ಒಂದು ಪೂಜೆಯನ್ನು ಮಾಡಿಕೊಂಡು ಬರುವುದು ತುಂಬಾನೇ ಒಳ್ಳೆಯದು. ಹಾಗೆಯೇ ಈ ಅಶ್ವತ್ಥ ವೃಕ್ಷ ಪೂಜೆ ಮಾಡೋದ್ರಿಂದ ನಮಗೆ ಮತ್ತೊಂದು ಕಾರಣ ಏನಪ್ಪ ಅಂತಂದರೆ, ಈ ಅಶ್ವತ್ಥ ವೃಕ್ಷದಲ್ಲಿ ತ್ರಿಮೂರ್ತಿಗಳ ಸಂಗಮವಿರುತ್ತದೆ. ಅಂದರೆ ಮೂಲದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು ಮತ್ತು ತುದಿಯಲ್ಲಿ ಶಿವ ಇರ್ತಾರೆ. ಹಾಗಾಗಿ ನಾವು ಮೂರೂ ದೇವರ ಅನುಗ್ರಹ ಪಡೆಯಲು ಜೊತೆಲಿ ಲಕ್ಷ್ಮೀ ವಾಸವೂ ಕೂಡ ಇರೋದ್ರಿಂದ ನಾವು ಧನುರ್ಮಾಸದಲ್ಲಿ ಅಶ್ವತ್ಥ ವೃಕ್ಷ ಪೂಜೆ ಮಾಡಬೇಕಾಗುತ್ತದೆ. ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ನೀವು ಎಷ್ಟು ದಿವಸ ಅಶ್ವತ್ಥ ವೃಕ್ಷ ಪೂಜೆ ಮಾಡ್ತೀರೋ ಅಷ್ಟು 10,000 ಗೋದಾನ ಮಾಡಿದಷ್ಟು ನಮಗೆ ಫಲ ಸಿಗುತ್ತದಂತೆ. ಹಾಗಾಗಿ ನೀವು ಈ ಧನುರ್ಮಾಸದಲ್ಲಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಕಷ್ಟ ಅಲ್ಲ, ಇಷ್ಟಪಟ್ಟು ನೀವು ಹೋಗಿ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಬರೋದ್ರಿಂದ ಖಂಡಿತ ನಿಮ್ಮ ಒಂದು ಕೋರಿಕೆ ಏನೇ ಇದ್ರೂ ಕೂಡ ಅದು ಈಡೇರುತ್ತದೆ. ಇನ್ನು ವೈಜ್ಞಾನಿಕವಾಗಿ ನಿಮ್ಗೆ ತಿಳಿಸ್ಬೇಕು ಅಂದರೆ, ಈಗಾಗಲೇ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಮರದಲ್ಲಿ ಏನಪ್ಪ ಅಂದರೆ ಹೆಚ್ಚಿನ ಮಟ್ಟದಲ್ಲಿ ಆಮ್ಲಜನಕ ಇರುತ್ತದೆ, ಹೆಚ್ಚಾಗಿರುತ್ತದೆ. ಹಾಗಾಗಿ ನಮಗೆ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗುತ್ತದೆ, ಸರ್ಪದೋಷ ನಿವಾರಣೆ ಆಗುತ್ತದೆ. ಆಮೇಲೆ ಯಾರಿಗೆಲ್ಲ 7.5 ಶನಿ ಒಂದು ಪ್ರಭಾವ ಇರುತ್ತದೋ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ. ಅಲ್ಲಿ ನವಗ್ರಹ ಇತ್ತು ಅಂದರೆ ನವಗ್ರಹ ಪೂಜೆನೂ ಸಹ ನೀವು ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೆಯದು. ಇನ್ನು ಹರಳಿ ಮರದ ಪೂಜೆಯ ಬಗ್ಗೆ ತಿಳಿಸಿದ್ದೇನೆ. ಎಷ್ಟು ಸುತ್ತನ್ನು ಸುತ್ತಬೇಕು, ಜೊತೆಲಿ ದಾರವನ್ನು ಅಂಗನೂಲನ್ನು ಎಷ್ಟು ಸುತ್ತಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೇನೆ. ಈಗಾಗಲೇ ನಾನು ನಿಮಗೆ ತಿಳಿಸಿರುವಾಗೆ ಹರಳಿ ಮರದ ಬಳಿ ನೀವು ಸರಳವಾಗಿ ಸ್ವಲ್ಪ ಮಟ್ಟಿಗೆ ನೀರನ್ನು ಮರಕ್ಕೆ ನೀವು ಒದ್ದೆ ಮಾಡಿಕೊಂಡು ನೀರನ್ನು ಹಾಕಿ ನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ, ಹಾಗೆ ನಾನು ಈಗಾಗಲೇ 2 ರೀತಿಯ ದೀಪಾರಾಧನೆ ತಿಳಿಸಿದ್ದೇನೆ. ಒಂದು ಹರಳಿ ಎಲೆ ಮೇಲೆ ಮಣ್ಣಿನ ದೀಪಾರಾಧನೆ, ಜೊತೆಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ. ನಿಮಗೆ ಅದರಲ್ಲಿ ಯಾವುದು ಸೂಕ್ತ ಅನ್ಸುತ್ತೋ ಅದೇ ಒಂದು ದೀಪ ಹಚ್ಬೋದು. ಒಂದು ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ನೀವು ತೆಗೆದುಕೊಂಡು ಹೋಗಲೇಬೇಕು. ಯಾಕೆ ಅಂತಂದರೆ, ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾಗಿ ನಾವು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆನೇ ನಾವು ಪೂಜೆ ಮಾಡೋದ್ರಿಂದ ದೇವರ ಒಂದು ಅನುಗ್ರಹ ನಮ್ಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ಹಾಗಾಗಿ ಅಲ್ಲಿ ನಾವು ಏನೇ ಒಂದು ಪೂಜೆ ಮಾಡಿದ್ರೆ ಕೂಡ ಒಂದು ಪ್ರಸಾದ ಇಟ್ಟು ತಾಂಬೂಲ ಇಟ್ಟು ಪೂಜೆ ಮಾಡಿದ್ರೇ ಶ್ರೇಷ್ಠವಾದದ್ದು. ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಆ ಒಂದು ರೀತಿಯ ಪ್ರಸಾದವನ್ನು ಮಾಡ್ಕೊಂಡು ಹೋಗಿ ನಂತರದಲ್ಲಿ ಒಂದು ಮಂಗಳಾರತಿಯನ್ನು ಮಾಡ್ಕೊಂಡು ಆಮೇಲೆ ನೀವು ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ. ಹಾಗಾದರೆ ನಾವು ಎಷ್ಟು ಪ್ರದಕ್ಷಿಣೆ ಹಾಕಬೇಕಪ್ಪ ಅಂದರೆ, ಕಾರಣಗಳು ತುಂಬ ಜನಕ್ಕೆ ಒಂದೊಂದು ಸಮಸ್ಯೆ ಇರುತ್ತೆ. ಈಗ ನಾನು ನಿಮಗೆ ಒಂದು ಸರಳವಾಗಿ ಹೇಳಬೇಕು ಅಂತಂದರೆ, ಕೆಲವೊಬ್ಬರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮದುವೆಯಲ್ಲಿ ಒಂದು ವಿಳಂಬ ಆಗುವಂಥದ್ದು, ಜೊತೆಯಲ್ಲಿ ಸಂತಾನಾಪೇಕ್ಷೆ ಉಳ್ಳವಂಥವ್ರು. ಹಾಗಾಗಿ ಅವ್ರಿಗೆ ಏನು ಮಾಡಬೇಕು ಅಂತಂದರೆ, ಅಂಗನೂಲನ್ನು ತೆಗೆದುಕೊಳ್ಳಿ,
ತೆಗೆದುಕೊಂಡು ನೀವು ಒಂದು 5 ಸುತ್ತು ಅಥವಾ 9 ಸುತ್ತು ಅಂಗನೂಲನ್ನು ಸುತ್ತಿ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಇಷ್ಟು ದಿವಸ ನಾನು ಪೂಜೆ ಮಾಡ್ತಾ ಇದ್ದೇನೆ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಪ್ರಾರಂಭ ಮಾಡಿ 5 ಸುತ್ತು ಅಥವಾ 9 ಸುತ್ತು ನೀವು ಅಂಗನೂಲನ್ನು ಸುತ್ತಿ ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ. ಇನ್ನು ಪ್ರದಕ್ಷಿಣೆ ಅಂತ ಬಂದಾಗ ಹೆಚ್ಚಿನ ಮಟ್ಟದಲ್ಲಿ ಪ್ರದಕ್ಷಿಣೆ ಹಾಕಬೇಕು. 9 ಪ್ರದಕ್ಷಿಣೆ, ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತೀನಿ ಅಂತ ಅನ್ನೋದ್ರೆ 21 ಪ್ರದಕ್ಷಿಣೆ. ಇಷ್ಟನ್ನು ನೀವು ಪ್ರದಕ್ಷಿಣೆ ಹಾಕಿ ನೀವು ನಿಮ್ಮ ಸಂಕಲ್ಪ ಕೇಳ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಬದಲಾವಣೆಗಳಾಗುತ್ತೆ. ನೀವು ಅಂದ್ಕೊಂಡಿದ್ದು ಕೂಡ ಈಡೇರ್ತಾ ಹೋಗುತ್ತದೆ. ಇವೆರಡೇ ಕಾರಣಗಳಂತಲ್ಲ, ಎಲ್ಲ ಕಾರಣಗಳಿಗೂ ತುಂಬಾನೇ ಒಳ್ಳೆಯದು. ಆದರೆ ಇದರಲ್ಲಿ ಬಹುಮುಖ್ಯವಾಗಿ ಇವೆರಡು ಕಾರಣಗಳಾಗಿರ್ತವೆ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ಆ ಒಂದು ಸಮಯದಲ್ಲಿ ಪುಟ್ಟ ಮಕ್ಕಳು ಕರ್ಕೊಂಡು ಹೋಗೋದು ಬಹಳನೇ ಕಷ್ಟ. ಆದರೆ ನಾನು ನೋಡಿದ್ದೇನೆ, ತುಂಬ ಮಕ್ಕಳು ಬರ್ತಾರೆ ಅಮ್ಮನ ಜೊತೆ, ತಾಯಿ ಜೊತೆ ಬಂದಾಗ ನೀವೇನು ಮಾಡಬೇಕು ಅಂದರೆ ಮಕ್ಕಳಿಗೆ ಆದಷ್ಟು ಒಂದು ಸರಸ್ವತಿ ಮಂತ್ರ, ಗಾಯತ್ರಿ ಮಂತ್ರ ಹೇಳ್ಕೊಟ್ಟು ಕರ್ಕೊಂಡು ಬನ್ನಿ. ಆಮೇಲೆ ಹನುಮಾನ್ ಚಾಲೀಸ್ ಹೇಳ್ಕೊಟ್ಟು ಕರ್ಕೊಂಡು ಬನ್ನಿ. ಆ ಮರದ ಬಳಿ ಕುತ್ಕೊಂಡು ಅವೆಲ್ಲವನ್ನು ಹೇಳ್ಕೊಂಡಾಗ ಮಕ್ಕಳಲ್ಲಿ ಒಂದು ಜ್ಞಾನ ಏನಂತಾರೆ ಮೆಮೊರಿ ಪವರ್ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತದೆ, ತುಂಬಾನೇ ಒಳ್ಳೇದಾಗ್ತಾ ಹೋಗುತ್ತದೆ. ಹಾಗಾಗಿ ಆದಷ್ಟು ನಾವು ಮಕ್ಕಳು ಬಂದಾಗ ನಾನು ಹೇಳಿದ್ದು ಒಂದು ಪಕ್ಷ ಮನೆಗೆ ದೇವಸ್ಥಾನಕ್ಕೆ ಬರದೇ ಹೋದಾಗ ನೀವು ಮನೇಲೇನೆ ಹೇಳ್ಕೊಡಿ, ತುಂಬಾನೇ ಒಳ್ಳೆಯದು. ಇನ್ನು ನೀವು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಅಶ್ವತ್ಥ ವೃಕ್ಷದ ಪೂಜೆ ಮಾಡಿಕೊಂಡು ನವಗ್ರಹ ಪ್ರದಕ್ಷಿಣೆ ಮಾಡಿದಾಗ 9 ಗ್ರಹಗಳ ಒಂದು ಆಶೀರ್ವಾದವು ಕೂಡ ನಿಮಗೆ ಸಿಗ್ತಾ ಹೋಗುತ್ತದೆ, ದೇವರ ಆಶೀರ್ವಾದವು ಕೂಡ ಸಿಗ್ತಾ ಹೋಗುತ್ತದೆ. ನೀವು ಬೇರೆ ಸಮಯದಲ್ಲಿ ಹೋದ್ರೆ ನೀವು ನೋಡಿ ಸೂರ್ಯೋದಯಕ್ಕಿಂತ ಮುಂಚೆ ಹೋದಾಗ ಯಾವ ದೇವಸ್ಥಾನ ಕೂಡ ನಿಮಗೆ ತೆಗೆದಿರೋದಿಲ್ಲ. ಆದರೆ ಇದು ಒಳ್ಳೆಯ ಸಮಯವಾಗಿರುತ್ತದೆ. ಈ ಒಂದು ಸಮಯದಲ್ಲಿ ನೀವು ದೇವರ ದರ್ಶನ ಮಾಡಿದಾಗ ತುಂಬಾನೇ ನಿಮಗೆ ಒಂದು ಒಳ್ಳೆಯ ಫಲ ಸಿಗುವಂಥದ್ದು. ಹಾಗೆ ನೀವು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಹಾಕುವಂಥ ಸಂದರ್ಭದಲ್ಲಿ ಹೇಳಿಕೊಳ್ಳಲೇಬೇಕಾದಂಥ ಮಂತ್ರ ಅಂತ ಬಂದಾಗ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯೇ ವೃಕ್ಷ ರಾಜತೆ ನಮಃ. ಈ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷ ರಾಜತೆ ನಮಃ. ಇದನ್ನ ನೀವು ಎಷ್ಟು ಪ್ರದಕ್ಷಿಣೆ ಹಾಕ್ತೀರಾ ಅಷ್ಟು ಬಾರಿ ಹೇಳಿಕೊಂಡು ನೀವು ಪ್ರದಕ್ಷಿಣೆ ಹಾಕಿ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ. ಇದಿಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು. ಆಮೇಲೆ ಧನುರ್ಮಾಸದಲ್ಲಿ ನೀವು ಪಾಲಿಸಲೇಬೇಕಾದಂಥ ಒಂದು ವಿಚಾರ ಅಂತಂದರೆ ಆದಷ್ಟು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು. ಮನೆಯಲ್ಲಿ ಮಾಂಸಾಹಾರ ಮುಟ್ಲೇಬಾರ್ದು. ನೀವು ಮನೆಯಲ್ಲಿ ಆದಷ್ಟು ಒಂದು ಮಡಿಯಿಂದ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ನಮಗಾಗಲೇ ಇದ್ರ ಬಗ್ಗೆ ಒಂದು ಏನೆಲ್ಲ ನಾವು ತಪ್ಪುಗಳು ಮಾಡಬಾರ್ದು ಅಂತ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಕೂದಲು ಕಟ್ ಮಾಡಿಸಬಾರ್ದು, ಹೀಗೆ ಕೆಲವೊಂದು ನಿಯಮಗಳು ನಾವು ಪಾಲನೆ ಮಾಡಬೇಕಾಗುತ್ತದೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಅಶ್ವತ್ಥ ವೃಕ್ಷದ ಬಗ್ಗೆ ಕೊಟ್ಟಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.